ಇನ್ನು ಕಾಂಗ್ರೆಸ್ ಕಾರ್ಯಕರ್ತನ ಬಲಿಗೆ ಕಾರಣ ಯಾರು? ಯಾರ ಗುಂಡಿಗೆ ಆತ ಬಲಿಯಾದ? ಶಾಸಕ ಭರತ್ ರೆಡ್ಡಿ ಗನ್ಮ್ಯಾನ್ ಬುಲೆಟ್ಗೆ ಬಲಿಯಾದ್ನ ಅಥವಾ ಬೇರೆ ಯಾರಾದರೂ ಫೈರ್ ಮಾಡಿದ ಗುಂಡಿಗೆ ಬಲಿಯಾದ್ನ ಅನ್ನೋ ಪ್ರಶ್ನೆ ಇದೆ. ಕೈ ಕಾರ್ಯಕರ್ತನ ಮೇಲೆ ಗುಂಡು ಹಾರಿಸಿದ್ದು ಯಾರು? ಹಾಗಿದ್ರೆ ಆರೋಪ ಪ್ರತ್ಯಾರೋಪವನ್ನ ಇಬ್ಬರೂ ಶಾಸಕರು ಮಾಡ್ತಿದ್ದಾರೆ. ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ ಯಾರ ಗುಂಡಿಗೆ ಬಲಿಯಾದ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಈಗಾಗಲೇ ಎಸ್ಪಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟರು. ಉಸ್ತುವಾರಿ ಎಸ್ಪಿ, ಪೊಲೀಸರಿಂದ ಫೈರ್ ಆದಂತಹ ಗುಂಡಿಗೆ ರಾಜಶೇಖರ್ ಬಲಿಯಾಗಿಲ್ಲ, ಖಾಸಗಿ ಗನ್ಮ್ಯಾನ್ ಫೈರ್ ಮಾಡಿದಂತಹ ಗುಂಡಿಗೆ ಬಲಿಯಾಗಿರುವುದು ಅಂತ ಹೇಳಿ. ಆದರೆ ಯಾರು ಮಾಡಿದಂತಹ ಫೈರ್, ಈ ಒಂದು ಪ್ರಶ್ನೆ ಇದೆ. ಸದ್ಯಕ್ಕಂತೂ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಅವ್ರ ಕಡೆಯಿಂದ ಆಗಿದ್ದು, ಇವ್ರ ಕಡೆಯಿಂದ ಆಗಿದ್ದು ಅಂತ ಹೇಳಿ. ಭರತ್ ರೆಡ್ಡಿ ಅವರ ಕಡೆಗೆ ಒಂದಷ್ಟು ಮಂದಿ ಬೊಟ್ಟು ಮಾಡಿ ತೋರಿಸಿದ್ರೆ, ಜನಾರ್ದನ ರೆಡ್ಡಿ ಅವರ ಕಡೆಗೆ ಮತ್ತೊಂದಷ್ಟು ಮಂದಿ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಗುಂಡೇಟಿಗೆ ಬಲಿಯಾದ ರಾಜಶೇಖರ್ ಫ್ಯಾಮಿಲಿ ದೂರು, ಬಿಜೆಪಿಯವರ ವಿರುದ್ಧ ನಾವು ದೂರು ಕೊಟ್ಟಿದ್ದೇವೆ ಅಂತ ಹೇಳಿ TV9ಗೆ ರಾಜಶೇಖರ್ ಸಹೋದರ ಈಶ್ವರ್ ರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ. ನಮ್ಮ ಸಹೋದರ ರಾಜಶೇಖರ್ ಕಾಂಗ್ರೆಸ್ನಲ್ಲಿದ್ದ, ನಮ್ಮ ತಂದೆ ಸೋಮಶೇಖರ್ ರೆಡ್ಡಿ ಫಾಲೋವರ್, ನಮ್ಮ ಸಹೋದರ ಶಾಸಕರ ಹಿಂದೆ ಓಡಾಡ್ತಿದ್ದ, ಅಲ್ಲಿಗೆ ಹೋದಾಗ ಈ ತರ ಘಟನೆ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಾವಿದ್ದಿಲ್ಲ, ನಾವು ಮನೆಗಿದ್ದೀವಿ. ನಮ್ಮ ಅಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ. ಕಲ್ಲುಗಳು ತಗೊಂಡು ಸೀಸೆಗಳು ತಗೊಂಡು ಹಾಕಿ ಗನ್ ತಗೊಂಡು ಶೂಟ್ ಮಾಡಕಂತ. ಹಂಗೇನು ಹೇಳಿಲ್ಲ. ಎಷ್ಟು ವರ್ಷ ಕಾಂಗ್ರೆಸ್ನಾಗಿದ್ದವರು? ಅವರು ಇದ್ದು ಒಂದು 4 ವರ್ಷ ಏನಾಯ್ತು, 4-5 ವರ್ಷ ಆಯ್ತು. ನಿಮ್ಮ ತಂದೆಯವರೇನ ಬಿಜೆಪಿಗಿದ್ರ? ನಮ್ಮ ತಂದೆಯವರು ಅವಾಗ ಬಿಜೆಪಿನಾಗಿದ್ದರು. ನಮ್ಮ ತಂದೆಯವರೆಲ್ಲ ಬಿಜೆಪಿ ಫಾಲೋವರು. ಸೋಮಶೇಖರ್ ರೆಡ್ಡಿ ಅವ್ರ ಇವ್ರ ಫಾಲೋವರು. ಹೋಗಿ ಬಂದು ನಾವು ಕಾಂಗ್ರೆಸ್ ಯಾರ ಕಾರಣ ಅಂದ್ರೆ ಅವಾಗ ಅಲ್ಲುವಾಗ ಇದು ಅಲ್ಲಿ ಮಾಡಕತ್ರಲ್ಲ, ಆ ಬುಲೆಟ್ ಲಿಂಚ ಅದು ಯಾರಂತ ಗೊತ್ತಾಗ್ಬೇಕು. ಯಾರು ಬುಲೆಟ್ ಅಂತ ಗೊತ್ತಾಗ್ತದೆ. ಅಷ್ಟವರೆಗೆ ಏನು ಮಾಡಕ್ ಬರಲ್ಲ. ಆಮೇಲೆ ಸಾಹೇಬರು ಅದೇನೈತೆ ಮಾತಾಡ್ತಾರೆ. ಹಾಂ, ಇಂಥವ್ರ ಮೇಲೆ ಅಂತ ಅವಾಗ ಆ ಬುಲೆಟ್ ಹೋಗಿ ಯಾರನ್ನು ಸಾಯಿಸ್ತಾರ ಅಂತ ಗೊತ್ತಿಲ್ಲಲ್ಲ. ಗೊತ್ತಾದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವಿ. ಬಿಜೆಪಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಹಿಂಗಂತ. ಯಾರ್ಯಾರ ಮೇಲೆ ಏನಿಲ್ಲ, ಹೆಸರಿಲ್ಲ. ಬುಲೆಟ್ ಗೊತ್ತಾಗ್ಮೇಲೆ ಆಮೇಲೆ ಗೊತ್ತಾಗ್ತದೆ ಸರ್. ಆಯ್ತು ಸರ್, ಅಷ್ಟೇ. ಹಾಂ ಅಷ್ಟೇ ಸರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಾಯಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಒಂದು ಬ್ಯಾನರ್ ದಂಗಲ್ ಇದೆಯಲ್ಲ, ಇದು ಒಬ್ಬ ವ್ಯಕ್ತಿಯನ್ನೇ ಬಲಿ ತಗೊಂಡಿದೆ. ಸದ್ಯಕ್ಕಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರ ಗುಂಡಿಗೆ ರಾಜಶೇಖರ್ ಬಲಿಯಾದ್ರು ಅನ್ನೋದು. ಇದ್ರ ಬಗ್ಗೆ ಸ್ಪಷ್ಟತೆನೇ ಸಿಗ್ತಾ ಇಲ್ಲ. ಈ ವಿಚಾರದಲ್ಲಿ ಏನಾಗಿದೆ ಬೆಳವಣಿಗೆ? ಖಂಡಿತ ಘಟನಾ ಸ್ಥಳದ SP ರಂಜಿತ್ ಕುಮಾರ್ ಬಂಡ್ಯಾರಿಯು ಈ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರುವಂಥ ಅಂತಂದರೆ, ಕೇವಲ ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಬೆಂಬಲಿಗರು ಮತ್ತು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಇಬ್ಬರು ಕೂಡ ಕಲ್ಲು ತೂರಾಟ ಮಾಡುವ ಮೂಲಕವಾಗಿ ಸಾಕಷ್ಟು ಬಡದಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಖಾಸಗಿ ಗನ್ಮ್ಯಾನ್ಗಳು ಅಂದರೆ ಭರತ್ ರೆಡ್ಡಿ, ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಏರ್ ಫೈರ್ ಮಾಡ್ತಾರೆ. ಅಂದರೆ ಸುಮಾರು 7 ಸುತ್ತುಗಳ ಕಾಲ ಏರ್ ಫೈರ್ ಮಾಡ್ತಾರೆ. ಜೊತೆಗೆ ಅದ್ರ ಕಂಟ್ರೋಲ್ ಮಾಡೋಕ್ಕೋಸ್ಕರ ಪೊಲೀಸರು ಕೂಡ ಸಾಕಷ್ಟು ಫೈರ್ ಕೂಡ ಮಾಡ್ತಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಾಗಿದೆ. ಆತನಿಗೆ ತಗುಲಿರ್ತಕ್ಕಂಥ ಗುಂಡು ಪೊಲೀಸಿಂದ ಬಂದಿರತಕ್ಕಂಥ ಗುಂಡಲ್ಲ, ಅಂದರೆ ಪೊಲೀಸರಿಂದ ಬಂದಿರತಕ್ಕಂಥ ಪಿಸ್ತೂಲಿಂದ ಗುಂಡಲ್ಲ ಅನ್ನೋದನ್ನು ಈಗಾಗಲೇ ರಂಜಿತ್ ಕುಮಾರ್ ಬಂಡಾರವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ಖಾಸಗಿ ವ್ಯಕ್ತಿಗಳು ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಒಂದು ಕಡೆ ಜನಾರ್ದನ ರೆಡ್ಡಿ ಅವರು ಹೇಳೋ ಪ್ರಕಾರವಾಗಿ, ಅಂದರೆ ಅವರು ಆರೋಪ ಮಾಡೋ ಪ್ರಕಾರವಾಗಿ ಸತೀಶ್ ರೆಡ್ಡಿ ಅವರ ಬೆಂಗಾವಲು ಏನು ಖಾಸಗಿ ಗನ್ಮನ್ಗಳಿದ್ರಲ್ಲ ಅವರೇ ಫೈರ್ ಮಾಡಿರುವಂಥದ್ದು ಅನ್ನೋ ಆರೋಪ ಮಾಡ್ತಾರೆ. ಇತ್ತ ಶಾಸಕ ಭರತ್ ರೆಡ್ಡಿ ಅವರು ಇದಕ್ಕೆ ನೇರವಾಗಿ ಸಾವಿಗೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಜನಾರ್ದನ ರೆಡ್ಡಿ ಅವರ ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ನಾವೀಗ ಆ ಕಾರ್ಯಕರ್ತ ಸತ್ತಿರುವಂಥ, ಅಂದರೆ ಗುಂಡು ತಗುಲಿರ್ತಕ್ಕಂಥ ಸ್ಥಳದಲ್ಲಿದ್ದೀವಿ. ತಾವು ಗಮನಿಸ್ಬೋದು, ಇದೇ ಜಾಗದಲ್ಲಿ ಆತನಿಗೆ ನಿನ್ನೆ ಗುಂಡು ತಗುಲಿರುತ್ತೆ. ಈ ಗುಂಡು ತಗುಲಿದ ಸಂದರ್ಭದಲ್ಲಿ ಆತನ ದೇಹದ ಭಾಗದಿಂದ ಸಾಕಷ್ಟು ರಕ್ತ ಕೂಡ ಬಂದಿರುವಂಥದ್ದು. ಇದ್ರ ಸಂಬಂಧಪಟ್ಟಂತೆ ಅವರನ್ನು ಹತ್ತಿರದ ವಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ದಾರಿ ಮಧ್ಯದಲ್ಲಿ ಆತ ಕೊನೆ ಉಸಿರನ್ನು ಹೇಳ್ತಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ SP ರಂಜಿತ್ ಕುಮಾರ್ ಬಂಡಾರಿ ಅವರು ಘಟನಾ ಸ್ಥಳದ SP ಏನಿದ್ದಾರೆ, ಅವರು ಉಸ್ತುವಾರಿ ಏನಿದ್ದಾರೆ, ಅವರು ಸ್ಪಷ್ಟವಾಗಿ ಈಗಾಗಲೇ ಹೇಳಿರುವಂಥದ್ದು ಏನಂತಂದರೆ, ಪ್ರಮುಖವಾಗಿ ಇಲ್ಲಿ ಖಾಸಗಿ ವ್ಯಕ್ತಿಗಳ ಗನ್ಗಳಿಂದಲೇ ಬಂದಿರತಕ್ಕಂಥ ಬುಲೆಟ್ನಿಂದಾಗಿ ರಾಜಶೇಖರ್ ಅವರು ಸಾವಾಗಿರುವಂಥದ್ದು ಅಂತೇಳಿ. ಆದರೆ ಇಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ ಏನಂತಂದರೆ,
ಖಾಸಗಿ ಗನ್ಮ್ಯಾನ್ಗಳಂತಂದ್ರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಗನ್ಮ್ಯಾನ್ಗಳ ಅಥವಾ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಿಂದ ಬಂದಿರುವಂಥದ್ದು ಆ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ ಅನ್ನೋದು ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಏನು ರಾಜಶೇಖರ್ ಅವರ ಮೃತದೇಹ ಅಂದರೆ PM ಕೂಡ ಆಗಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಆರಂಭ ಆಗ್ತಾ ಇದೆ. ಸಣ್ಣ ವಿಚಾರ, ಕೇವಲ ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾನರ್ ಕಟ್ಟುವ ಸಲುವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಫೈರಿಂಗ್ ಆಗಿರುವಂಥದ್ದು. ಫೈರಿಂಗ್ಗೆ ಸಂಬಂಧಪಟ್ಟಂತೆ ಇದೀಗ ಕಾರ್ಯಕರ್ತ ಕೂಡ ಸಾವಾಗಿರುವಂಥದ್ದು. ಸದ್ಯಕ್ಕೆ ಬಳ್ಳಾರಿ ಹೇಗಿದೆ, ವಾತಾವರಣ ಹೇಗಿದೆ ಅಂತಂದರೆ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿ ಕಾಣ್ತಾ ಇರುವಂಥದ್ದು. ಯಾಕಂತಂದರೆ ಈ ಘಟನೆಗೆ ಸಂಬಂಧಪಟ್ಟಂತೆ BJPಯ ರಾಜ್ಯದ ನಾಯಕರು ಕೂಡ ಬಳ್ಳಾರಿಗೆ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ನಾಯಕರು ಕೂಡ ಸ್ಥಳಕ್ಕೆ ಬರುವಂಥದ್ದು ಇದೆ. ಹೀಗಾಗಿ ಇದರಲ್ಲಿ ರಾಜಕೀಯ ಚರ್ಚೆಗೆ ಅಥವಾ ರಾಜಕೀಯ ತಿರುವು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡೋಕ್ಕಾಗುತ್ತೆ. ಚೈತ್ರ ಅವರೇ, ಧನ್ಯವಾದ ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ.